ಹೆಣಾವುತ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಲ್ಲ ನಾಗಲಕ್ಷ್ಮಿ ಚೌಧರಿ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಪತ್ರ ಬರೆದ ಚೌಧರಿ. ಹೆಣಾವುತ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟ ನಾಗಲಕ್ಷ್ಮಿ ಚೌಧರಿ, ಮಹಿಳಾ ಆಯೋಗದ ಅಧ್ಯಕ್ಷೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಪತ್ರ ಬರೆದ ಚೌಧರಿ. ಸುಜಾತಾ ಭಟ್ ಅವರಿಗೆ ಶೀಘ್ರವೇ ಭದ್ರತೆ ಒದಗಿಸಿ ಎಂದು ಮನವಿ. ದಿನಕ್ಕೊಂದು ಹೇಳಿಕೆ ಕೊಟ್ಟು ವಿವಾದದ ಸುಳಿಯಲ್ಲಿರುವಂತಹ ಸುಜಾತಾ ಭಟ್. ವಯೋವೃದ್ಧೆ ಆಗಿರುವ ಸುಜಾತಾ ಭಟ್ ಮಾನಸಿಕವಾಗಿ ನೊಂದಿದ್ದಾರೆ. ಆಕೆಗೆ ಭದ್ರತೆ ಕೊಡಿ ಎಂದು ಎಸ್ಐಟಿಗೆ ನಾಗಲಕ್ಷ್ಮಿ ಚೌಧರಿ ಮನವಿ ಮಾಡಿಕೊಂಡಿದ್ದಾರೆ. ಎರಡು ಕಡೆಯವರು ಸುಜಾತಾ ಹಿಂದೆ ಬಿದ್ದಿರೋದು ಸರಿಯಲ್ಲ. ಆಕೆಯನ್ನ ಮಾನಸಿಕವಾಗಿ ಕುಗ್ಗಿಸಬೇಡಿ. ಹಿರಿಯರಾಗಿರುವ ಅವರ ಮೇಲೆ ಅನುಕಂಪವನ್ನು ತೋರಿಸಿ. ಮಾನವೀಯ ನೆಲೆಯಲ್ಲಿ ಆಕೆಯನ್ನ ಗಮನಿಸಿ. ಸುಜಾತಾ ಭಟ್ ಪರ ನಿಂತ ಮಹಿಳಾ ಆಯೋಗ. ನಿಮ್ಮ ಮನೆಯಲ್ಲಿ 60-70 ವರ್ಷ ದಾಟಿರೋ ತಾಯಂದಿರಿದ್ರೆ ಅವರು ಒಂದು ಮಾತನ್ನ ಅನೇಕ ಸಾರಿ ಕೂಗಿ ಹೇಳ್ತಾರೆ. ಒಳಗೋಗಿ ಒಂದು ಗ್ಲಾಸ್ ನೀರು ತಗೊಂಡು ಬಾ ಅಂತ ಹೇಳಿ ಒಂದು ಬಾರಿ ಹೇಳೋದಿಲ್ಲ, 4-5 ಬಾರಿ ಹೇಳ್ತಾರೆ. ಕಾರಣ 60 ನಂತರ ಸ್ಥಿತಿಗತಿಗಳು ಬದಲಾಗಿರ್ತಾವೆ. ಪಾಪ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಮನೆಗಳಲ್ಲಿ. ಮಕ್ಕಳಿಗೆ ಅದು ಇರಿಟೇಟ್ ಆಗುತ್ತೆ. ಹಾಗೇನೆ ಸುಜಾತಾ ಭಟ್ ಅವರ ಮುಖ ಕಥೆ ಹೇಳ್ತಾ ಇದೆ. ಆಕೆಗೆ ವಯಸ್ಸು 60 ದಾಟಿದೆ. ಆಕೆಯ ಸ್ಥಿತಿಗತಿಗಳನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ. ಆಕೆ ವಿದ್ಯಾವಂತಳಲ್ಲ, ಆಕೆ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿರೋಳಲ್ಲ, ಕಾನೂನಿನ ಬಗ್ಗೆ ಪ್ರಜ್ಞೆ ಇಲ್ಲ ಆಕೆಗೆ. ಅದ್ಯಾವುದೋ ನೈಸರ್ಗಿಕ ಜ್ಯೂಸ್ಗಳನ್ನು ಮಾರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂಥ ವಯೋವೃದ್ಧೆ. ಸಂಪ್ರದಾಯ, ದೇವರು, ದಿಂಡ್ರು ಅನ್ನೋ ನಂಬಿಕೆ ಇರತಕ್ಕಂಥ ಮಹಿಳೆ ಆಕೆ. ವಯಸ್ಸಿನ ಕಾಲದಲ್ಲಿ ಆಧಾರಕ್ಕೆ ಯಾರೂ ಇಲ್ಲದೆ, ಆಶ್ರಯಕ್ಕೂ ಯಾರೂ ಇಲ್ಲದೆ, ಯಾರ ಆಶ್ರಯದಲ್ಲೂ ಇಲ್ಲದೆ ಒಬ್ಬಂಟಿಯಾಗಿ ಬದುಕ್ತಾ ಇದ್ದಾಳೆ. ಆಕೆಯ ಮುಂದೆ ನೀವು 4-5 ಬಾರಿ ಮೈಕ್ ಇಡ್ತೀರಿ, ಎಷ್ಟಂತ ಹೇಳುತ್ತಾವಮ್ಮ. ನಮ್ಮ ಮನೆಯಲ್ಲಿ ನಮ್ಮ ವಯಸ್ಸಾದ ತಾಯಂದ್ರಿ ಇರೋದಿಲ್ವಾ? ಆ ತಾಯಂದ್ರಿಗೆ ಪಾಪ ಶುಗರೋ, ಬಿಪಿನೋ, ಲೋ ಬಿಪಿನೋ ಏನೆಲ್ಲ ಇರುತ್ತೆ. ಅವರು ವಟವಟ ಅಂತಿರ್ತಾರೆ. ಅದು ನಮಗೆ ಇರಿಟೇಷನ್ ಆಗಿಬಿಡುತ್ತೆ. ಸ್ವಂತ ನಮ್ಮ ರಕ್ತ ಸಂಬಂಧಿ ತಾಯಿ ಅಥವಾ ಅಜ್ಜಿ ಏನೇ ಹೇಳಿದ್ರು ಕೂಡ ನಮಗೆ ಇರಿಟೇಟ್ ಆಗುತ್ತೆ. ಅವ್ರ ಜೊತೆ ನಾವು ಪದೇ ಮಾತನಾಡ್ತಾ ಇರಬೇಕಾದ್ರೆ ಅವ್ರಿಗೆ ಕೋಪ ಬರುತ್ತೆ. ಅದು ಆ ವಯಸ್ಸು ರೀ. ಆ ವಯಸ್ಸಿನ ಒಂದು ಮುದುಕಿಯ ಜೊತೆ 10 ಬಾರಿ ಮೈಕ್ ಹಿಡಿತೀವಿ. ಅದರ ಅರ್ಥ ನಮ್ಮ ಮಾಧ್ಯಮದವರನ್ನ ನಾನು ತುಚ್ಛವಾಗಿ ನೋಡ್ತಾ ಇರುವಂತಹದ್ದಲ್ಲ. ಯಾರ ಮುಂದೆ ಮೈಕ್ ಹಿಡಿಬೇಕು ಅವ್ರ ಮುಂದೆ ಹಿಡಿಯೋಣ. ಆ ವಯಸ್ಸು, ಅನುಕಂಪ ತೋರಿಸಬೇಕಾದ ವಯಸ್ಸು ಆಕೆಯದ್ದು. ಒಂದು 4 ಬಟಾಣಿ ಕಾಳನ್ನು ತಿನ್ನೋದಕ್ಕೆ ಹಲ್ಲಿಲ್ಲ ಪಾಪ. ಆತಕ್ಕಂಥ ಅನುಕಂಪಕ್ಕೆ ಒಳಗಾಗಬಹುದಾದ ವಯೋವೃದ್ಧಾಪ್ಯದಲ್ಲಿರುವಂತಹ ಆ ತಾಯಿಯನ್ನ ನಿರಂತರವಾಗಿ ಇರಿಟೇಟ್ ಮಾಡೋದು ತಪ್ಪಲ್ವಾ? ಸಮಾಜಕ್ಕೆ ಸತ್ಯವನ್ನ ಸಾರಬೇಕು. ನಾವು ಸಂವಿಧಾನದ 4ನೇ ಅಂಗ, ಎಲ್ಲವೂ ಸರಿನೇ. ಆದರೆ ನಮ್ಮ ಜವಾಬ್ದಾರಿಗಳನ್ನು ಕೆಲವೊಮ್ಮೆ ನಾವು ಮರಿಬಾರದು. ಸಂವೇದನಾಶೀಲರಾಗಿ ನಾವು ಇರಬೇಕಾಗಿ ಬರುತ್ತೆ. ಹಿಂಗಂತ ಈ ತಾಯಿ ಹಿಂದೆಯೂ ಕೂಡ ಹೇಳ್ತಾ ಇತ್ತು, ನೀವು ನನ್ನನ್ನು ಕಾಡಬೇಡಿ. ತನ್ನ ಭುಜದ ಮೇಲೆ ಹಾಕಿದ್ದಂತಹ ವೇಲನ್ನು ತೆಗೆದು ನೇಣು ಹಾಕತ್ತೀನಿ ಅನ್ನುತ್ತಾ ಅವಮ್ಮ. ಅದರ ಅರ್ಥ, ನನಗೆ ನಿಮ್ಮನ್ನು ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ನಿರಂತರವಾಗಿ ಕೇಳುವಂತಹ ಪ್ರಶ್ನೆಗಳು ನನ್ನ ಮನಸ್ಸನ್ನು ಹಿಂಡುತ್ತಾ ಇದೆ, ನನ್ನ ಪ್ರಾಣವನ್ನು ಹಿಂಡುತ್ತಾ ಇದೆ. ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ಡೋಂಟ್ ಡಿಸ್ಟರ್ಬ್ ಮೀ ಅಂತ. ನಿಮಗೆ ಯಾಕದ ಅರ್ಥ ಆಗ್ತಾ ಇಲ್ಲ? ಆಕೆಗೆ ಬಲಗೈಯನ್ನು ಕೂಡ ಕ್ಷಣ ಮಾತ್ರ 1 ನಿಮಿಷ ಮೇಲೆತ್ತಿ ಹಿಂಗೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲದ ತ್ರಾಣ ಕಳೆದುಕೊಂಡಿರೋ ವಯೋವೃದ್ಧೆ ಅನ್ನೋ ಪರಿಜ್ಞಾನ ನಿಮಗಿಲ್ವಾ? ತನ್ನದೇ ವಸ್ತ್ರದ ಶಾಲನ್ನ ಬಲಗೈಯಲ್ಲಿ ಇಟ್ಕೊಂಡು ನೇಣಾಕೊಂಡು ಸಾಯ್ತೀನಿ ಅನ್ನುತ್ತೆ. ಅದರ ಅರ್ಥ ಏನು? ಆಕೆ ಮಾನಸಿಕವಾಗಿ ನೊಂದಿದ್ದಾಳೆ, ಮಾನಸಿಕವಾಗಿ ಕುಂದಿದ್ದಾಳೆ. ಸೊ ಈಗ ಚೌಧರಿ ಪಾಪ ಆಕೆಯ ಮೇಲೆ ಕರುಣೆಯನ್ನು ತೋರಿಸಿ ಆಕೆಗೆ ಭದ್ರತೆ ಕೊಡಿ ಅಂತ ಹೇಳಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಪತ್ರವನ್ನು ಬರೆದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಖಾತ್ರಿ ಅಲ್ಲ ಅದು. ಸೊ ದಿನಕ್ಕೊಂದು ಹೇಳಿಕೆ ಕೊಟ್ಟು ವಿವಾದ ಸುಳಿಯಲ್ಲಿರ್ತಕ್ಕಂಥ ಸುಜಾತಾ ಭಟ್, ವಯೋವೃದ್ಧೆ ಆಗಿರುವಂತಹ ಸುಜಾತಾ ಭಟ್ ಮಾನಸಿಕವಾಗಿ ನೊಂದಿದ್ದಾರೆ. ಆಕೆಗೆ ಭದ್ರತೆ ಕೊಡಿ ಎಂದು ಎಸ್ಐಟಿಗೆ ನಾಗಲಕ್ಷ್ಮಿ ಚೌಧರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಎರಡೂ ಕಡೆಯವರು ಸುಜಾತೆಯ ಹಿಂದೆ ಬಿದ್ದಿರುವಂತಹದ್ದು ಸರಿಯಲ್ಲ. ಆಕೆಯನ್ನು ಮಾನಸಿಕವಾಗಿ ಕುಗ್ಗಿಸಬೇಡಿ. ಹಿರಿಯರಾಗಿರುವ ಅವರ ಮೇಲೆ ಅನುಕಂಪ ತೋರಿಸಿ, ಮಾನವೀಯ ನೆಲೆಯಲ್ಲಿ ಆಕೆಯನ್ನು ಗಮನಿಸಿ, ಆಕೆಗೆ ಸ್ವಲ್ಪ ಕರುಣೆ ತೋರಯ್ಯ ಪಾಪ. ಆಕೆ ಈಗ ಮಂಗಳೂರಲ್ಲಿದೆ. SIT ಕಚೇರಿಗೆ ಆಗಾಗ ಭೇಟಿ ಕೊಡಬೇಕಾಗಿ ಬರುತ್ತೆ. ಆಕೆ ಒಂದು
ಖಾಸಗಿ ಲಾಡ್ಜನ್ನು ಬುಕ್ ಮಾಡ್ಕೊಂಡು, ಪಾಪ ಆಕೆ ದುಡ್ಡು ಎಲ್ಲಿಂದ ಬರೋದು ಗೊತ್ತಿಲ್ಲ, ಆಕೆ ಜ್ಯೂಸ್ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಿದ್ದಂತಹ ತಾಯಿ. ಸೊ ಸುಜಾತಾ ಭಟ್ಪರ ನಿಂತಹ ಮಹಿಳಾ ಆಯೋಗ ಆಕೆಗೆ ಭದ್ರತೆಯನ್ನು ಕೊಡಿ ಎಂದು ಮನವಿಯನ್ನು ಮಾಡಿಕೊಂಡಿರುವುದಾಗಿ ವಿಚಾರ ಬೆಳಕಿಗೆ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.